ಯಾವ ಸ್ವರೂಪದಲ್ಲಿ ಇಲ್ಲಿ ಒಳಗಿರುವಂತಹ ಬಂಡಾಯವನ್ನು ಶಮನ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆನ ಮಾಡ್ತಾ ಇದ್ದೀವಿ. ಸುರಭಿ ಅವರೇ, ಈಗ ಆಗ್ಲೇ ಅಶ್ವಿನ್ ಅವರು ಮಾತಾಡ್ತಾ ಹೋದ್ರು, ಹಿಂಗೆ ಒಂದು ಪೊಲಿಟಿಕಲ್ ಪಾರ್ಟಿಗಳು ಕೂಡ ಈಗ ಕೆಲಸ ಸಿದ್ಧಾಂತ ಅನ್ನೋಂಥದ್ದು ಇರೋದಿಲ್ಲ. ಇಲ್ಲಿ ಬಹುತೇಕರಿಗೆ ಈ ರೀತಿಯಾದಂತಹ ಸಮಸ್ಯೆ ಇದ್ದೇ ಇದೆ. ಅದರಲ್ಲಿ ಕೆಲವರು ಸಿದ್ಧಾಂತ ಚೌಕಟ್ಟಲ್ಲಿ ಹೇಳ್ತಾರೆ, ಕೆಲವರು ಸಿದ್ಧಾಂತ ಹೊರಗಡೆ ಮಾತಾಡ್ತಿದ್ದಾರೆ. 100% ಹೌದು. ಆದರೆ ನಾನು ಒಂದು ಗರ್ವದಿಂದ ಹೇಳ್ಕೊಳ್ಬೋದು, ನಮ್ಮ ಪಕ್ಷದಲ್ಲಿ ಸಿದ್ಧಾಂತಕ್ಕೆ ಒಂದು ದೊಡ್ಡ ಸ್ಥಾನ ಇದೆ. ನೀವು ನಮ್ಮ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮೂಲಕನೇ ನೋಡಬಹುದು. ಯಾವ ಒಂದು ಫೌಜಿಯಾಗಿ ಆರ್ಮಿನಲ್ಲಿ ದೇಶಕ್ಕಾಗಿ ಸರ್ವ್ ಮಾಡಿರುವಂತಹ ಬ್ರಿಜೇಶ್ ಚೌತ ಅವರಿಗೆ ನಾವು ಟಿಕೆಟ್ ಕೊಟ್ಟಿರುವಂಥದ್ದು, ಅಥವಾ ಒಬ್ಬ ಕಾರ್ಯಕರ್ತ ಮೇಲಿಂದ ಕೆಲಸ ಮಾಡಿಕೊಂಡು ಬಂದಿರೋಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಇರ್ಬೋದು, ಇಂತಹ ಕಾರ್ಯಕರ್ತರು ಬಂದಿರೋದು ಸಿದ್ಧಾಂತದ ಮೇಲೆ. ಅದು ದೇಶ ಮೊದಲು ಸಿದ್ಧಾಂತದ ಮೇಲೆ. ಇಂಥವರಿಗೆ ನಮ್ಗೆ ಯಾವತ್ತೂ ಇದ್ದೇ ಇರುತ್ತೆ. ಹೌದು, ರಾಜಕೀಯದಲ್ಲಿ ಈ ಒಂದು ಶತಮಾನದ ರಾಜಕೀಯದಲ್ಲಿ ಬಹಳಷ್ಟು ಈ ಸಿದ್ಧಾಂತದ ಮುಖ್ಯತೆ ಒಂದು ಚೂರು ಕಡ್ಕೊಂಡು ಹೋಗ್ತಾ ಇದೆ. ಆದರೆ ಭಾರತೀಯ ಜನತಾ ಪಕ್ಷದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಹೇಳಿದಾರೋ, ಅವರ ಒಂದು 10 ವರ್ಷದ ಕೆಲಸಗಳ ದಿಕ್ಕಿದೆಯೋ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡೋದಕ್ಕೆ ಯಾವತ್ತೂ ಏನೇ ಒಂದು ಸಿಚುವೇಶನ್ ಅಲ್ಲೂ ನಾವು ಪ್ರಯತ್ನ ಪಡ್ತೀವಿ. ಸಿದ್ಧಾಂತದ ಹೆಸರು ಉದಾಹರಣೆಗೆ ನೀವು 2 ಕಾನ್ಸ್ಟಿಟ್ಯೂನ್ಸಿನ ಹೆಸರಿಸಿದ್ರಲ್ಲ, ಆದರೆ ಬಂಡಾಯದ ಇದಕ್ಕೆ ಉದಾಹರಣೆಗಳನ್ನು ಕೊಡಬೇಕಾಗಿರುವಂಥ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಬಂದಾಗ ಅಲ್ಲಿ ಸಿದ್ಧಾಂತ ಇದೆ. ದಾವಣಗೆರೆಯಲ್ಲಿ ಯಾವ ಸಿದ್ಧಾಂತದ ಆಧಾರದ ಮೇಲೆ ಟಿಕೆಟ್ ಹಂಚಿಕೆ ಆಯಿತು? ತುಮಕೂರಿನಲ್ಲಿ ಇವತ್ತು ಸಿಟ್ಟಾಗೋದಕ್ಕೆ ಕಾರಣ ಸಿದ್ಧಾಂತ ಕಾರಣನ ಅಥವಾ ಏನು ಕಾರಣ? ಅದು ನೋಡಿ, 70 ಇಯರ್ಸಿಂದ ಯಾವ ಪಕ್ಷ ಇಲ್ಲಿ ದೇಶಾದ್ಯಂತ ಯಾವುದು ಪಕ್ಷ ಪೊಲಿಟಿಕಲ್ ಪಾರ್ಟಿಯಾಗಿ ಗ್ರ್ಯಾಂಡ್ ಓಲ್ಡ್ ಪೊಲಿಟಿಕಲ್ ಪಾರ್ಟಿ ಅಂತ ಕರಿತೀವೋ, ಅದು ಮಾಡಿರೋಂತಹ ಒಂದು ಪೊಲಿಟಿಕಲ್ ಸಿಸ್ಟಮ್ನ ಅಂಡು ಮಾಡೋದಕ್ಕೆ ಒಂದಿಷ್ಟು ವರ್ಷಗಳು ಬೇಕಾಗತ್ತೆ ನಮಗೆ. ಯಾವಾಗ ನಾನು ಯಾಕೆಂದ್ರೆ ನಾನೊಂದು ಪಾಡ್ಕಾಸ್ಟ್ ಕೇಳಿಸ್ಕೊತಾ ಇದ್ದೆ, ಈ ಪಾರಿವಾರಿಕ ರಾಜಕೀಯವನ್ನು ಶುರುವಾಗಿದ್ದು ಎಲ್ಲಿ? ಅದಾಗಿದ್ದು ಜವಾಹರ್ಲಾಲ್ ನೆಹರು ಅಲ್ಲ. ನೆಹರು ಅವರು ಬಂದಿದ್ದು ಬಹುಶಃ ಮೋತಿಲಾಲ್ ನೆಹರು ಅವರ ಅದು ಒಂದು ಆಪರ್ಚುನಿಟಿ ಆಯಿತು. ಅದಾದ ನಂತರ ಇಂದಿರಾ ಗಾಂಧಿನೇ ಆಗಬೇಕು, ಅದಾದ ನಂತರ ರಾಜೀವ್ ಗಾಂಧಿನೇ ಆಗಬೇಕು, ಅದಾದ ನಂತರ ಸೋನಿಯಾ ಗಾಂಧಿನೇ ಆಗಬೇಕು, ಅದಾದ ನಂತರ ರಾಹುಲ್ ಗಾಂಧಿನೇ ಆಗಬೇಕು. ಈ ಒಂದು ಮನಸ್ಥಿತಿ ಎಷ್ಟು ವರ್ಷಗಳಿಂದ ಬಂದು ಹೋಗಿದೆ. ಇಂತಹ ಒಂದು ಪರಿವಾರವಾದ ವಿರುದ್ಧ ಕೆಲಸ ಮಾಡೋದಕ್ಕೆ ಒಂದು 10 ವರ್ಷ 12 ವರ್ಷ ಅಲ್ಲ. ಆದ್ರೂ ನಮ್ಮ ಪಕ್ಷದಲ್ಲಿ ವೆರಿ ಕ್ಲಿಯರ್ ಆಗಿ ನಾವು ಇರೋವಂಥದ್ದು ಯಾವ ಥರ ಸ್ಟ್ಯಾಂಡ್ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೌದು, ಒಂದೊಂದು ಕಡೆ ಅಲ್ಲಿರುವಂಥ ಲೋಕಲ್ ವಿನ್ನಬಿಲಿಟಿ ಫ್ಯಾಕ್ಟರ್ಸ್ ಪ್ರಕಾರವಾಗಿ ಒಂದಿಷ್ಟು ಡಿಸಿಷನ್ ನಾನು ಮುಗಿಸ್ತೀನಿ. ಆದ್ರೆ ಆ ಸಿದ್ಧಾಂತ ಎಲ್ಲಿ ಬರುತ್ತೆ ಅಂದ್ರೆ, ನೀವು ಒಂದು ಕಡೆ ಯಾರಾದ್ರೂ ವಿನ್ನಬಿಲಿಟಿಯ ಪ್ರಕಾರವಾಗಿ ಕೊಟ್ರೆ, ಇನ್ನೊಂದು ಕಡೆ ನೀವು ಸಿದ್ಧಾಂತದ ಪ್ರಕಾರ ಅದನ್ನ ಬ್ಯಾಲೆನ್ಸ್ ಔಟ್ ಮಾಡಬೇಕು. ಅದು ನಮ್ಮ ಅವರು ಒಂದು ಕಾಲದಲ್ಲಿ ಇದನ್ನೇ ಮಾಡ್ತಾ ಇದ್ದಿದ್ದು, ಒಂದು ಕಾಲದಲ್ಲಿ ಅವರು ಇದನ್ನೇ ಮಾಡ್ತಿದ್ರು. ಇವತ್ತು ನೀವು ಅದನ್ನ ಶುರು ಮಾಡ್ತಾ ಇದ್ರಿ ಅಷ್ಟೇ. ಇನ್ನು ಮೊದಲ ಹೆಜ್ಜೆಗಳನ್ನ ಇಡ್ತಾ ಇರುವಂತವ್ರನ್ನು ನಾವು ಕಂಪೇರ್ ಮಾಡ್ಲೇಬೇಕಾಗತ್ತೆ. ನಿಮ್ಮನ್ನು ಪ್ರಶ್ನೆ ಮಾಡ್ಲೇಬೇಕಲ್ವೇ? ಹೆಜ್ಜೆ ಇರ್ಬೋದು, ಅವ್ರು 10 ಹೆಜ್ಜೆ ಇಟ್ಟಿದ್ದಾರೆ, ಹಾಗೆ ನಾವು 1 ಹೆಜ್ಜೆ ಅಷ್ಟೇ ಇದರಲ್ಲಿ ಹೋಗ್ತಾ ಇದ್ದೀವಿ, ತಪ್ಪು ದಾರಿ ಕರ್ತವ್ಯ. ಅದು ನೀವು ಬಹುಶಃ ಇದನ್ನ ತೆಗಿಲಿಲ್ಲ ಅಂದ್ರೆ ನಾನು ನಿಮ್ಮನ್ನ ಒಂದು ಐ ವುಡ್ ಹ್ಯಾವ್ ಬ್ಲೇಮ್ಡ್ ಯು. 101% ನೀವೇನು ಹೇಳಲೇಬೇಕು ನಮಗೆ. ನಾವು ಹೋಗ್ತಿರೋ ದಾರಿ ಇವಾಗ ನೀವು 1 ನಿಮಿಷ, ನಾವು ಹೋಗ್ತಿರೋ ದಾರಿ ಡೆಫಿನೆಟ್ ಕಾಂಗ್ರೆಸ್ ದಾರಿ ಅಲ್ಲ. ನಮ್ಮ ಮಧ್ಯಪ್ರದೇಶದಲ್ಲಿ ಇರಬಹುದು, ಅಲ್ಲಿ ರಾಜಸ್ಥಾನದಲ್ಲಿ ಇರಬಹುದು, ಯಾರು ಬಂದು ಮುಖ್ಯಮಂತ್ರಿ ಸ್ಥಾನವನ್ನು ತಗೊಂಡಿದಾರೋ ಅವರು ಕಾರ್ಯಕರ್ತರು, ಅವರು ಬಂದಿರೋದು ಸಿದ್ಧಾಂತದ ಮೇಲೆ. ಕಾಂಗ್ರೆಸ್ ಕಾಲದಲ್ಲಿ ಗಾಂಧೀಜಿ ಅವ್ರ ಕಾಲದಲ್ಲಿ ಬಹುಶಃ ಯಾವುದೇ ಇಂಡಿಪೆಂಡೆಂಟ್ ಇಂಡಿಯಾದ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಲೋಕಸಭೆ ಬಂದಾಗ ಭಾರತದಲ್ಲಿ ಇನ್ನೇನು ಇರುತ್ತೆ ಗೊತ್ತಾ? ಅರ್ಥ ಆಯ್ತು ಸರ್. ಆದ್ರೂ 28ನೇ ಲೋಕಸಭೆ ಬಂದ ಹೊತ್ತಿಗೆ ಅಂದ್ರೆ ಇನ್ನೊಂದು 50 ವರ್ಷ ಕಳೆದಾಗ ಭಾರತದಲ್ಲಿ ಹಿಂಗೆ ಚರ್ಚೆ ಶುರು ಆಗ್ಬೋದೇನೋ. ಪ್ರಜಾಪ್ರಭುತ್ವ ಅಂದ್ರೆ ಏನು? ಪ್ರಜಾಪ್ರಭುತ್ವ ಅಂದ್ರೆ ಯಾವ ಪ್ರಭು ಅವನ ಮಕ್ಕಳು ಇವತ್ತು ಒಬ್ಬ ಪ್ರಧಾನಮಂತ್ರಿ ಆಗಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ಮತ್ತೆ ಲಾರ್ಜರ್ ಪರಿವಾರದ ಬಗ್ಗೆ ಹೇಳುವಂತ ಸಿದ್ಧಾಂತದ ಬಗ್ಗೆ ಹೇಳೋದು ಬಹಳಷ್ಟಿದೆ. ಓಕೆ ಶತಾಬ್ದಿ. ಆದ್ರೆ ಕಾಂಗ್ರೆಸ್ನವರು ಇವತ್ತು ಎದುರಿಸ್ತಾ ಇರೋದು, ವೀಣಾ ಕಾಶ್ಯಪ್ನವ್ರಿಗೆ ಕೇಳ್ತಾರೆ, ಗಂಡ MLA ತನ್ನ ಹೆಂಡತಿಗೆ ಟಿಕೆಟ್ ಕೇಳ್ತಾರೋ ಇನ್ನೊಬ್ಬ ಕಾರ್ಯಕರ್ತರಿಗೆ ಅಲ್ಲಿ ಕೇಳ್ತಾ ಇಲ್ಲ. ನಿಮ್ಮ ಪಕ್ಷದಲ್ಲಿ ಹೆಂಗಾಗಿದೆ, ಎಲ್ಲರೂ ಟಿಕೆಟ್ ಕೇಳ್ತಿರೋ ತಮ್ಮ ಮಕ್ಕಳಿಗೆ ಅಂತೇಳಿ. ಮುನಿಯಪ್ಪನವರು ಹೇಳ್ತಿದ್ದಾರೆ, ನಾನು 40 ವರ್ಷದಿಂದ ಪಕ್ಷ ಸೇವೆ ಮಾಡಿದ್ದೀನಿ, ಹಾಗಾಗಿ ನನ್ನ ಮಗನಿಗೆ, ಉಳಿದವರೆಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ, ನನ್ನ ಅಳಿಯನಿಗೆ ಕೊಡಲಿ. ಏನು ನಿಮ್ಮ ಪಕ್ಷದಲ್ಲಿ ಬೇರೆ ಯಾವ ಕಾರ್ಯಕರ್ತಗಳಿಲ್ಲ? ಪಕ್ಷವನ್ನು ಕಟ್ಟಿದವರೆಲ್ಲ ಇವರ ನಾಯಕರುಗಳಾಗಿ ಬೆಳೆದವರು ಮಾತ್ರ ಪಕ್ಷವನ್ನು ಕಟ್ಟಿದವರು. ಹಾಗಾದ್ರೆ ನಿಮ್ಮ ಪಕ್ಷವನ್ನು ಮೊದಲನೇದಾಗಿ ನಾನು ಸಿದ್ಧಾಂತದ ಬಗ್ಗೆ ಮಾತಾಡ್ತೀನಿ. ಇವಾಗ ನರೇಂದ್ರ ಮೋದಿ ಅವರು BJP ಅವರು ನಿಜವಾಗ್ಲೂ ಅಭಿವೃದ್ಧಿಯ ಕಾರ್ಯಕ್ರಮಗಳು ಅವ್ರ ಕೆಲಸಗಳಿಂದ ಜನರ ಹತ್ರ ಹೋಗಿ ಮತವನ್ನು ಕೇಳ್ತಾ ಇದ್ರೆ, ಕಾಂಗ್ರೆಸ್ ಪಕ್ಷದಿಂದ ಹೋಗಂಥವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಯಾಕೆ ಕರ್ಕೊಳ್ತಾ ಇದ್ದಾರೆ? ನಿತೀಶ್ ಕುಮಾರ್ ನಾವು ನೋಡಿದ್ದೀವಿ,
ಮಿಲಿಂದ್ ದಿಯೋರ್ ಅವ್ರನ್ನ ನೋಡಿದೀವಿ, ಈ ಶಹಜಾದ್ ಪೂನಾವಾಲಾ ಎಲ್ಲ ಕಾಂಗ್ರೆಸ್ ಪಕ್ಷದವ್ರೆ. ನಿಮಗೆ ಅಷ್ಟು ವಿನಬಿಲಿಟಿ ಫ್ಯಾಕ್ಟರ್ ಇದೆ, ಮೋದಿ ಅವರ ಇಮೇಜೇ ಸಾಕು ಅಂತ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಇವಾಗ ಅಜಿತ್ ಪವಾರ್ನ ಯಾಕೆ ಕರ್ಕೊಂಡ್ರಿ ನೀವು? ನಾವು ಕರ್ಕೊಳ್ಳಿಲ್ಲ, ಅವ್ರು ಬಂದಿದ್ದು. ನಿಮ್ದು ಸಿದ್ಧಾಂತ ಎಲ್ಲೋ ಬಂದಿದ್ದು. ಈ ವ್ಯಕ್ತಿಗಳ ಹೆಸರು ನಾನು ಯಾರ್ಯಾರು ಎತ್ತಿದ್ದೀನಿ ಇವಾಗ, ಅಜಿತ್ ಪವಾರ್ ಆಗಿರ್ಲಿ, ಮಿಲಿಂದ್ ದಿಯೋರ್ ಆಗಿರ್ಲಿ, ಅವರ ರಾಜಕಾರಣದ ಇತಿಹಾಸದಲ್ಲಿ ಅವರು ಮೋದಿ ಮತ್ತು ಬಿಜೆಪಿ ಅವರ ಸಿದ್ಧಾಂತ ವಿರುದ್ಧ ರಾಜಕಾರಣ ಮಾಡಿದ್ದಾರೆ. ಅವ್ರನ್ನ ಹೆಂಗ್ ಪಕ್ಷದಲ್ಲಿ ಕರ್ಕೊಂತೀರಾ ನೀವು? ಸಿದ್ದರಾಮಯ್ಯನವರು ಒಂದ್ ಬಾರಿ JDS ಅಲ್ಲಿ ಇದ್ದಿದ್ದು, ಸಿದ್ದರಾಮಯ್ಯನವರು ಒಂದ್ ಬಾರಿ ದಳದ ನಾಯಕರಾಗಿದ್ದಂತವ್ರು, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಗ್ದಿದ್ದು. ಸಿದ್ಧಾಂತದ ಬಗ್ಗೆ ಇದು. ಇವಾಗ ಯಾರ್ಯಾರು ಮೋದಿ ಅವರ ವಿರುದ್ಧ, ಬಿಜೆಪಿ ಅವರ ವಿರುದ್ಧ, ಸಿದ್ಧಾಂತದ ವಿರುದ್ಧ ಮಾತಾಡ್ಕೊಂಡು ಬಂದು ಅವ್ರ ರಾಜಕೀಯದಲ್ಲಿ ಬಂದ್ರು ಅಂತವ್ರನ್ನೇ ಇವತ್ತು ಬಿಜೆಪಿ ಕರ್ಕೊಂತಾ ಇದ್ದಾರೆ. ನಂಬರ್ 1. ನಂಬರ್ 2, ಪರಿವಾರವಾದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದು, ಮೋದಿ ಅವರು ಅವರ ರಾಜಕೀಯದಲ್ಲಿ ಪರಿವಾರವಾದನ ನಾವು ಮಟ್ಟ ಹಾಕ್ಬೇಕು ಅಂತಾನೆ ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿಯಲ್ಲಿ ಪರಿಸ್ಥಿತಿ ಏನು? ಯಡಿಯೂರಪ್ಪ ಅವರಿದ್ದಾರೆ, ವಿಜೇಂದ್ರ ಅವರಿದ್ದಾರೆ, ರಾಘವೇಂದ್ರ ಅವರಿದ್ದಾರೆ, ಇವಾಗ ಈಶ್ವರಪ್ಪನೂ ಅವ್ರ ಮಗನಿಗೋಸ್ಕರನೇ ಟಿಕೆಟ್ ಕೇಳ್ತಾ ಇರೋದು. ಅಲ್ಲಿ ಪರಿವಾರವಾದ ಇದೆಯಾ ಇಲ್ವಾ? ಕಾಂಗ್ರೆಸ್ ಉಳಿಸ್ಕೊಂಡು ಡೈನೆಸ್ಟಿ ಪಾಲಿಟಿಕ್ಸ್ ಇದೆಯಾ ಇಲ್ವಾ? ಮಿನಿಮಮ್ ಸಣ್ಣ ಒಂದು ಇಷ್ಟೇ ಇಷ್ಟು ಸರ್, ಇವಾಗ ಕಾಂಗ್ರೆಸ್ ಉಳಿಸ್ಕೊಂಡಿದ್ಯಾ? ಕೊಟ್ಟಿರುವಂತಹ ಪಟ್ಟಿಯನ್ನು ನೋಡಿದ್ರೆ ಹೆಂಗಿದೆ ಅಂತ ಹೇಳಿದ್ರೆ ಕರ್ನಾಟಕದ ಜನ ಏನ್ ಕೊಟ್ಟರು ಒಪ್ಕೊಳ್ತಾರೆ ಅನ್ನುವಂತಹ ಧೋರಣೆ ಅಲ್ವಾ ಹಂಗಾದ್ರೆ ಕಾಂಗ್ರೆಸ್ ಪ್ರದರ್ಶನ ಮಾಡಿದಾಗ ಓಪನ್ ಆಗಿ ಜನರಿಗೆ ಏನ್ ಹೇಳ್ತಿದ್ರೆ ಅಂದ್ರೆ ನಾವು ಆಯ್ಕೆ ಮಾಡಿ ನಾವು ನಿಮ್ ಮುಂದಿಡ್ತೀವಿ, ಆಯ್ಕೆ ಮಾಡ್ಕೊಳ್ಳುವಂತ ನಿಮ್ಮ ಹಣೆ ಬರ ಅನ್ನುವಂತ ರೀತಿಯಲ್ಲಿ ನೀವು ಇಟ್ರೆ ಇಲ್ಲ, ಏನು ಮಾಡ್ಬೇಕಂಗಿಲ್ಲ. ಏನು ಇದನ್ನ ವಿನ್ನಬಿಲಿಟಿ ಫ್ಯಾಕ್ಟರ್ ಅಂತ ಹೇಳ್ತಾರೆ. ವಿನ್ನಬಿಲಿಟಿ ಅಂದ್ರೆ ನಿಮ್ಮ ಸಚಿವರುಗಳು ಯಾರು ಕೂಡ ಹಂಗಾದ್ರೆ ಕೆಲಸ ಮಾಡಕ್ಕೆ ರೆಡಿ ಇಲ್ಲ ಅಂತ ಅರ್ಥ. ನಿಮ್ಮ ಪಕ್ಷಕ್ಕಾಗಿ ನಿಮ್ಮ ಸಚಿವರುಗಳು ಕೆಲಸ ಮಾಡಕ್ಕೆ ರೆಡಿ ಇಲ್ಲ, ನಿಮ್ಮ ಕುಟುಂಬಗಳಿಗಾಗಿ ಮಾತ್ರ ನಿಮ್ಮ ಸಚಿವರುಗಳು ಕೆಲಸ ಮಾಡ್ತಾರೆ. ನಿಮ್ಮ ಕುಟುಂಬಗಳನ್ನ ಗೆಲ್ಲಿಸುವಂತ ನಿಮ್ಮ ಪಕ್ಷದ ಗೆಲುವು ಇಲ್ಲ ಸರ್ ಅನ್ನುವಂತ ನಿಮ್ಮ ಪಕ್ಷ ಮಾಡ್ತಿದೆ. ಸಚಿವರನ್ನ ಯಾಕೆ ನಾವು ಲೋಕಸಭೆಗೆ ಕಳಿಸ್ಬೇಕು? ಸಚಿವರು MLA ಯಾರು ಹೇಳಿದ್ರು? ಕಾರ್ಯಕರ್ತೆ ಅಲ್ವಾ? ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಅವರ ಹೈಯೆಸ್ಟ್ ವೋಟ್ ತಗೊಂಡಿದ್ದಾರೆ ಸರ್. ಜನರಲ್ ಸೆಕ್ರೆಟರಿ ಒಬ್ಬ ಮಹಿಳೆಯಾಗಿ ಹೈಯೆಸ್ಟ್ ವೋಟ್ಸ್ ತಗೊಂಡಿದ್ದಾರೆ. ಸಂಯುಕ್ತ ಪಾಟೀಲ್ ಕಂಡ್ರೆ ಅವರು ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಅವರು ಹೈಯೆಸ್ಟ್ ವೋಟ್ ತಗೊಂಡುವಾಗ ಅವ್ರ ಅಪ್ಪ ಎಲ್ಲಿದ್ರು? MLA ಆಗಿದ್ರ? ಮಿನಿಸ್ಟರ್ ಆಗಿದ್ರ? ಏನಾಗಿದ್ರು? ಇವಾಗ ಬಿಜೆಪಿ ಈಶ್ವರ್ ಖಂಡ್ರೆ ಅವರ ಮಗ ಹೈಯೆಸ್ಟ್ ವೋಟ್ ತಗೊಳ್ಳುವಾಗ ಅಪ್ಪ ಏನಾಗಿದ್ರು? MLA ಆಗಿದ್ರ? ಮಿನಿಸ್ಟರ್ ಆಗಿದ್ರ? ಅಥವಾ ಮನೆಯಲ್ಲಿ ಕುಳಿತಿದ್ರ? ರಾಘವೇಂದ್ರ ಅವರು ಬಂದ್ಬಿಟ್ಟು ನಾನು ಪಾರ್ಟಿ ಪ್ರೆಸಿಡೆಂಟ್ ಆಗ್ತೇನೆ ಅಂದ್ರೆ ಅವಾಗ ನೀವು ಪ್ರಶ್ನೆ ಮಾಡಿ. ಅವ್ರನ್ನೂ ಪ್ರಶ್ನೆ ಮಾಡ್ತಾ ಇದ್ದೀರಿ, ನಿಮ್ಮನ್ನು ಇದೇ ಪ್ರಶ್ನೆ ಕೇಳಿದ್ರು, ಅವ್ರಿಗೂ ಅದೇ ಪ್ರಶ್ನೆ ಕೇಳಿದ್ರು, ನಿಮ್ಗೂ ಇದೇ ಪ್ರಶ್ನೆ ಕೇಳಿದ್ರು. ಕಾರ್ಯಕರ್ತರು ಇದ್ದಾರೆ, ಅವ್ರನ್ನ ಕೇಳಿದೆ. ಅವ್ರೇನು ನಮ್ಗೇನು ನೆಂಟ್ರಲ್ಲ, ನೀವೇನು ಶತ್ರುಗಳಲ್ಲ. ಆದ್ರೆ ನಾವು ಕೇಳ್ತಿರೋದು ನೈತಿಕತೆಯ ಪ್ರಶ್ನೆಯನ್ನ. ಇದು ಅವ್ರಿಗೂ ಅನ್ವಯಿಸುತ್ತೆ, ನಿಮಗೂ ಅನ್ವಯಿಸುತ್ತೆ. JDS ಅವರಿಗೆ ಹೇಗೂ ಅನ್ವಯಿಸಿದೆ, ಅದು JDS ಅವ್ರಿಗೂ ಕೂಡ ಗೊತ್ತಿದೆ. ಯಾಕಂದ್ರೆ ಈ ಪ್ರಶ್ನೆಗಳನ್ನ ಜನ ಕೇಳಬೇಕಾದ ಅಲ್ಲದೆ ಮತ್ತಿನ್ಯಾರು ಕೇಳಬೇಕು? ಅದೇ ಸರ್, ಅದಕ್ಕೆ ನನ್ನ ಪಕ್ಷದ ಪರವಾಗಿ ನಾನು ಉತ್ತರವನ್ನ ಕೊಡ್ತಾ ಇದ್ದೀನಿ. ಇವತ್ತು ಕುಟುಂಬ ರಾಜಕಾರಣವನ್ನ ಖಂಡಿಸ್ಕೊಂಡು ರಾಜಕೀಯ ಮಾಡಂತವ್ರು ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ, ಬಂಡಾಯ ಬೇರೆ ಜನ ನೋಡ್ತಾ ಇದ್ದಾರೆ ಇದನ್ನು. ಆಮೇಲೆ ಬಿಜೆಪಿ ಅವರು ಇವತ್ತು JDS ಜೊತೆ ಹೊಂದಾಣಿಕೆ ಮಾಡಿದ್ದಾರೆ. ನಾನು ಎಲ್ಲಾ ಕಡೆ ಹೇಳ್ತೀನಿ, ಜನತಾ ದಳ್ ಇಸ್ ಅ ಬ್ರೀಡಿಂಗ್ ಗ್ರೌಂಡ್ ಆಫ್ ಡೈನೆಸ್ಟಿ ಪಾಲಿಟಿಕ್ಸ್ ಅಂತ. ಅವ್ರ ಡೈನೆಸ್ಟಿ ಬಿಟ್ಟು ಬೇರೆ ಯಾರು ಇಲ್ವೇ ಇಲ್ಲ ಪಕ್ಷದಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.